ಬೆಂಗಳೂರಿನಲ್ಲಿ ಇವತ್ತು ಒಂದು ಪ್ರಕ್ರಿಯೆ ನಡೀತಾ ಇದೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ JBN ಅವರು. ಸಿಲಿಕಾನ್ ಸಿಟಿಯಲ್ಲಿ JBA ವತಿಯಿಂದ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಫುಟ್ಪಾತ್ ಅಂದರೆ ಫುಟ್ಪಾತ್ನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಇಟ್ಸ್ಕೊಂಡು ಆ ಬೋರ್ಡ್ಗಳನ್ನು ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ತೆರವುಗೊಳಿಸುವಂಥ ಕೆಲಸ ನಡೀತಾ ಇದೆ. ಅಂಗಡಿಗಳು ಇಡಂಗಿಲ್ಲ ಫುಟ್ಪಾತ್ ಮೇಲೆ. ಫುಟ್ಪಾತ್ ಒತ್ತುವರಿ ಮಾಡಿರೋ ಕೆಲ ಹೋಟೆಲ್ಗಳು ಮನವಿ ಮಾಡಿದರೂ ಕೂಡ ಅವಕಾಶ ನೀಡದೆ ತೆರವು ಕಾರ್ಯ ನಡೀತಾ ಇದೆ JBA ಕಡೆಯಿಂದ. ಅಧಿಕಾರಿಗಳ ಏಕಾಏಕಿ ತೆರವಿಗೆ ವ್ಯಾಪಾರಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ಮುಂಚಿತವಾಗಾದರೂ ನಮಗೆ ಹೇಳಬೇಕಾಗಿತ್ತಲ್ಲ, ಹೀಗೆ ಏಕಾಏಕಿ ಆಗಿ ಬಂದು ಅಂಗಡಿ ಕ್ಲೋಸ್ ಮಾಡಿ ಅಂಗಡಿಯನ್ನು ತೆರವು ಮಾಡಿ ಅಂತ ಅಂದರೆ ನಾವೇನು ಮಾಡಬೇಕು ಅನ್ನೋದು ಪ್ರಶ್ನೆ. ಸುಪ್ರೀಂ ಕೋರ್ಟ್ ಆದೇಶ ನಮಗೆ ಗೊತ್ತಿಲ್ಲ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಅಂದ ತಕ್ಷಣ ಅದು ಇಡೀ ದೇಶಕ್ಕೆ ಗೊತ್ತಾಗ್ಬಿಡುತ್ತೆ ಅಥವಾ ಎಲ್ಲ ವ್ಯಾಪಾರಿಗಳಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋದು ಕೂಡ ತಪ್ಪು ಕಲ್ಪನೆ. ಪಾಪ ಅವ್ರಿಗೆಲ್ಲ ಏನೂ ಗೊತ್ತಾಗಲ್ಲ. ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನ ಅವ್ರು ನಡೆಸ್ಕೊಳ್ತಾ ಇರ್ತಾರೆ. ಇಷ್ಟು ವರ್ಷ ಏನೂ ಹೇಳಿರಲ್ಲ ಇವರು. ಅದೇ ಫುಟ್ಪಾತಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾರೆ, ವ್ಯಾಪಾರ ಮಾಡ್ಕೊಂಡು ಇರ್ತಾರೆ. ಈಗ ಏಕಾಏಕಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಅಂತ ಹೇಳಿ JBN ಅವರು ಏನು ಹಿಂದೆ ಮುಂದೆ ನೋಡದೆ, ಟೈಮ್ ಕೊಡದೆ, ಅವ್ರಿಗೆ ತಿಳಿಸದೆ, ಅವರ ಅರಿವಿಗೆ ಬಾರದೆ ಎಲ್ಲ ಈಗ ತೆರವುಗೊಳಿಸ್ತಾ ಇದ್ದಾರೆ ಅಂತ ಅಂದರೆ ಅವ್ರು ಎಲ್ಲಿ ಹೋಗಬೇಕು? ಭಾಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಈಗ ಅಲ್ಲಿನ ವ್ಯಾಪಾರಿಗಳು ಏನು ಹೇಳ್ತಾ ಇದ್ದಾರೆ, ನಮ್ಮಿಂದ ಏನು ಸಮಸ್ಯೆ ಆಗ್ತಾ ಇದೆ ಹೇಳಿ. ನೋಡಿ, ಅಲ್ಲಿ ಏಕಾಏಕಿಯಾಗಿ ಬರ್ತಾರೆ, ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾರೆ. ಯಾರೆಲ್ಲ ಹೋಟೆಲ್ನವರು, ಈ ಸಣ್ಣ ಪುಟ್ಟ ಅಂಗಡಿಯವರು ಈ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೋ ಅಥವಾ ಫುಟ್ಪಾತ್ ಮೇಲೆ ಇಟ್ಟು ವ್ಯಾಪಾರ ಮಾಡ್ಕೊಂಡಿರ್ತಾರೋ ಅದಕ್ಕೆಲ್ಲ ಈಗ ಫುಲ್ ಸ್ಟಾಪ್ ಇಡುವಂಥ ಕೆಲಸ ನಡೀತಾ ಇದೆ. ಬಟ್ ಅವರೇನು ಹೇಳ್ತಾ ಇದ್ದಾರೆ, ನಮಗೆ ಸ್ವಲ್ಪ ದಿನಗಳ ಕಾಲ ಅವಕಾಶ ಕೊಡಬೇಕಾಗಿತ್ತು. ಈಗ ಏಕಾಏಕಿಯಾಗಿ ಬರ್ತೀರಿ, ಎಲ್ಲವನ್ನು ತೆರವುಗೊಳಿಸ್ತೀರಿ ಅಂತ ಅಂದರೆ ನಮ್ಮ ಬದುಕು ಏನಾಗಬೇಡ, ನಾವೆಲ್ಲ ಹೋಗಿ ಜೀವನ ಮಾಡೋಣ, ಅದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರೋದು ಈಗ. ಸೊ ನಮ್ಮ ಜೊತೆಗೆ ಒಬ್ಬರು ವ್ಯಾಪಾರಿ ಇದ್ದಾರೆ. ಅವರು ಕಳೆದ 40 ವರ್ಷಗಳಿಂದ ಫುಟ್ಪಾತ್ ಮೇಲೆ ವ್ಯಾಪಾರವನ್ನ ಮಾಡಿ ತಮ್ಮ ಜೀವನವನ್ನ ನಡೆಸಿದ್ದಾರೆ. ಸೊ ಇದೀಗ JB ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳಿ ತೆರವು ಮಾಡಿ ಅಂತ ಹೇಳಿ ಬಂದಿರುವಂಥದ್ದು. ಸೊ ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ಈಗ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ರಿ? ಎಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ ಸರ್? ಲಾಸ್ಟ್ ಎಂಡಿಂಗ್ ಅಲ್ಲಿ ತುಮಕೂರು ಬಸ್ ಸ್ಟಾಪ್ ಹತ್ರ ಮಾಡ್ತಾ ಇದ್ವಿ ಸರ್. ಆವಾಗ ಇಲ್ಲಿ ಔಡ್ಲಿ ಗಿಡ ಬೆಳೆದಿತ್ತೆಲ್ಲ. ಇಲ್ಲಿ ಒಬ್ಬೊಬ್ಬ ಮನುಷ್ಯ ಓಡಾಡಬೇಕಂದ್ರೆ ಅವಾಗ ಭಯ ಪಡ್ತಾ ಇದ್ರು. ಆವಾಗ ಬಸ್ ಸ್ಟ್ಯಾಂಡ್ ಒಳಗಡೆ ನಮಗೆ ಓಡಾಡೋಕ್ಕೆ ಜನಗಳೆಲ್ಲ ಓಡಾಡ್ತಾ ಇದ್ರು. ಅವಾಗ ಡೇ ಟೈಮಲ್ಲಿ ಓಡಾಡೋಕ್ಕೆ ಅಷ್ಟು ಭಯ ಪಡ್ತಾ ಇದ್ರು. ನಮ್ಮ ಫುಟ್ಪಾತಿಂದ ಅವಾಗ ನಮಗೆ ಪೊಲೀಸರು ಸಪೋರ್ಟ್ ಏನೋ ಮಾಡ್ಕೊಂಡು ಹೋಗ್ರಪ್ಪ, ಯಾರನ್ನ ಕಳ್ಳರೆಲ್ಲ ಹಿಡ್ಕೊಡ್ರಿ, ಒಳ್ಳೇದನ್ನು ಮಾಡಿರಿ ಅಂತ ಹೇಳಿದಾಗ ನಾವೆಲ್ಲರನ್ನ ಆ ಥರ ಸಪೋರ್ಟ್ ಮಾಡಿಕೊಂಡು ಅಣ್ಣ ಅಪ್ಪ ಅಂತ ಕೇಳ್ಕೊಂಡು ಅವ್ರಿಗೂ ನಾವು ಏನೋ ಬದುಕ್ತಾ ಇದ್ದೀವಿ ಸರ್. ಈಗ 40 ಸಡನ್ಲಿ ಈಗ ನೀವು ಎತ್ಬಿಡಿ ಅಂದರೆ ನಾವೆಲ್ಲಿ ಹೋಗಲಿ ಸರ್? ಈಗ ನಮ್ಮ ಹತ್ರ 10 ಜನ ಕೆಲಸ ಮಾಡ್ತಾರೆ ಸರ್. ಅವರಿಗೆ ಒಂದೊಂದು ಫ್ಯಾಮಿಲಿಗೆ 5 ಜನ ಅಂದ್ಕೊಳ್ಳಿ ಸರ್. ಅಲ್ಲಿಗೆ 10 ಫ್ಯಾಮಿಲಿಗೆ 50 ಜನ ಆಯ್ತು ಸರ್. ಎಲ್ಲಿ ಹೋಗ್ಬೇಕು ಸರ್ ನಾವು? ಅವರೆಲ್ಲ ಒಟ್ಟೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಫುಟ್ಪಾತ್ ಇರೋದು ಜನರು ಓಡಾಟ ಮಾಡಲಿಕ್ಕೆ. ಫುಟ್ಪಾತ್ ತೆಗ್ದಿಲ್ಲ ಸರ್ ಇಂಡಿಯಾದಲ್ಲಿ. ನಮ್ಮ ಇಂಡಿಯಾದಲ್ಲಿ ಎಲ್ಲಾದ್ರೂ ಫುಟ್ಪಾತ್ ತೆಗ್ದಾರೆ ಸರ್? ಅಂತ ಬಾಂಬೆಲೆ ತೆಗ್ದಿರ ಸರ್ ಫುಟ್ಪಾತು? ನೀವೇ ಹೇಳಿ ಸರ್. ಈಗ ಬಾಂಬೆಲೆ ತೆಗ್ದುಬಿಟ್ಟಿದಾರಾ, ಬೇರೆ ಕಡೆ ಎಲ್ಲ ತೆಗ್ದಿದಾರ ಅಂತಂದ್ರೆ ನಾವು ತೆಗಿಯೋಣ ಸರ್? ಎಲ್ಲ ಕಡೆ ಬಿಟ್ಬಿಟ್ಟು ಕರ್ನಾಟಕದಲ್ಲೇನೆ ನೀವು ಫುಟ್ಪಾತ್ ಎತ್ತಿ ಅಂದ್ರೆ ಏನು ಸರ್ ಇದರ್ಥ? ನೀವೇ ಹೇಳ್ತೀರಿ ಸರ್? ನೀವೇನು ಸರ್? ಪಬ್ಲಿಕ್ ಏನೋ ತೊಂದರೆ ಕೊಟ್ಟಿದ್ದೀರಾ ಸರ್? ಪಬ್ಲಿಕ್ ಏನೋ ಕಂಪ್ಲೇಂಟ್ ಮಾಡಿದ್ದೀರಾ? ಫುಟ್ಪಾತ್ ವ್ಯಾಪಾರಗಳಿಂದ ತೊಂದರೆ ಆಗುತ್ತೆ ಅಂತ ಕಂಪ್ಲೇಂಟ್ ಮಾಡಿದ್ದೀರಾ? ಯಾವುದೂ ಇದಿಲ್ಲ ಸರ್. ಏಕಾಏಕಿ ನಮ್ಮ ಮೇಲೆ ಬಂದ್ಬಿಟ್ಟು ಈ ಥರ ಮಾಡಿದ್ರೆ ಹೇಗೆ ಸರ್? ಈಗ ಮುಂದೆ ಹೆಂಗೆ ಅಂತ? ಈಗ ಯಾಕೆಂದ್ರೆ ಈಗ ಇದೇ ನಮ್ಗೆ ಜೀವನ ಮಾಡ್ತೀವಿ ಸರ್. ನಮ್ಮ ಮುಂದೆ ಏನು ಮಾಡೋಕೆ ದಾರಿ ಗೊತ್ತಾಗ್ತಿಲ್ಲ ಸರ್. ಅದೇ ಸರ್, ಮುಂದೆ ಏನು ಮಾಡ್ಬೇಕಂತಂದ್ರೆ ವಿಷಯ ಅವ್ನ ಹುಡುಗ ಹಂಗೆ ಏನಾರ ವಿಷಯ ಕುಡ್ಬಿಟ್ಟು ಸಾಯ್ಬೇಕು, ಇಲ್ಲ ಊರು ಬಿಡಬೇಕು. ಬಟ್ ಬೇರೆ ಏನಿಲ್ವಲ್ಲ ಸರ್. ಈಗ ಬೇರೆ ದಾರಿ ಇದ್ರೆ ತಾನೇ ನಾವೇನೋ. ನಮಗೆ ಒಬ್ಬ ಮೆಕ್ಯಾನಿಕ್ಕಿಗೆ ಮೆಕ್ಯಾನಿಕ್ ಕೆಲಸ ಗೊತ್ತು, ಒಬ್ಬ ಡ್ರೈವರ್ಗೆ ಡ್ರೈವರ್ ಕೆಲಸ ಗೊತ್ತು, ನಮ್ಗೆ ಅಡುಗೆ ಮಾಡೋದು ಕೆಲಸ ಗೊತ್ತು ಸರ್. ಈಗ ಸರ್ ನಮಗೆ ಗೊತ್ತಿರೋದನ್ನ ನಾವು ಮಾಡ್ಬೋದು, ಗೊತ್ತಿಲ್ಲ ನಾವೇನು ಮಾಡೋಣ ಸರ್? ಒಬ್ಬ ಮೆಕ್ಯಾನಿಕ್ ಏನು ಮಾಡ್ತಾನೆ, ಅವ್ನು ಮೆಕ್ಯಾನಿಕ್ ಮಾಡಿ ಅವ್ನ ಜೀವನ ಸಾಕ್ತಾನೆ ಸರ್. ಡ್ರೈವರ್ ಇಲ್ಲಿ ಬಂದಿರೋ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ನಾವು 1 ತಿಂಗಳು ಅವರಿಗೆ 1 ನಿಮಿಷ ಕಾಲಾವಕಾಶ ಕೊಟ್ಟಿದ್ವಿ, ಅವ್ರು ರಿಮೂವ್ ಮಾಡಲಿಲ್ಲ. ಸೊ ಆರ್ಡರ್ ಪ್ರಕಾರ ನಾವು ರಿಮೂವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಏಕಾಏಕಿ ಸರ್ ಅವರು ಮೊನ್ನೆನಾಗ ನ್ಯೂಸ್ ಅಲ್ಲಿ ಹೇಳಿದ್ರು ಸರ್, ಯಾರೋ ನಮ್ಮ ಮಿನಿಸ್ಟರ್ ಸಾಹೇಬರು ಕೃಷ್ಣಗೆ ಬೈರೇಗೌಡರು ಸರ್, ಅವರು ಹೇಳಿದ ಮೇಲೆ ಸಡನ್ಲಿ ನಮಗೆ ಬಂದು ನಿನ್ನೆ ಮೊನ್ನೆ ಏನು ನಮಗೆ ಹೇಳಿಲ್ಲ ಸರ್. ಇವತ್ತು ಇಡೀ ದಿನ ನಾವು ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ ಸರ್. ಏನು ಮಾಡ್ಬೇಕು ಸರ್ ಅದನ್ನ? ಅದನ್ನ ಏನು ವ್ಯಾಪಾರ ಮಾಡ್ತಾ ಇರೋದು ಸರ್? ನಾವು ರೈಸ್ ಬಾತ್, ಚಿತ್ರಾನ್ನ, ಪೂರಿ, ಇಡ್ಲಿ, ರೈಸ್ ಬಾತ್ ಸರ್ ಮಾಡ್ತಾ ಇರೋದು ಅಷ್ಟೇ ಸರ್. ಅಲ್ಲ, ಅಷ್ಟು ಐಟಮ್ನ ನಾನು ನೀವು ಎಲ್ಲಿ ಮಾಡಲಿ ಸರ್? ಈಗ ನೀವೇ ಹೇಳಿ ಸರ್ ನಮಗೆ. ಈಗ ನೀವು ಒಂದು ನ್ಯಾಯ ನೀತಿ ಧರ್ಮ ಹೇಳಂತಾರೋ ನ್ಯೂಸ್ ಸರ್ ಅಂದಮೇಲೆ ನಿಮಗೂ ಅದು ಅನ್ನೋದು ಅಧಿಕಾರ ಇದೆ ನಿಮಗೆ.
ಸರ್, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ಮೇಲೆ ಎಲ್ಲರೂ ಫಾಲೋ ಮಾಡ್ಲೇಬೇಕು. ಈಗ ಇಂಡಿಯಾದಲ್ಲಿ ಎಲ್ಲಿ ಮಾಡಿದ್ದಾರೆ ಸರ್? ಹೇಳಿ ಸರ್, ಹೇಳಿ ಸರ್. ಎಲ್ಲೂ ಮಾಡಿಲ್ಲ ಅಂತೇಳಿ ಇಲ್ಲಿ ಮಾಡಬಾರ್ದು ಅನ್ನೋದು ಸರಿನಾ ಅಂತ ಸರ್, ಅಂತ ಮೋದಿ ಸರ್ ಅಲ್ಲಿರೋನೇ ಅಲ್ಲಿ ಡೆಲ್ಲಿನೇ ಮಾಡಿಲ್ಲ ಸರ್. ಫುಟ್ಪಾತ್ ಇಲ್ಲಿ ಬೆಂಗಳೂರು ಒಂದೇ, ಕರ್ನಾಟಕ ಒಂದೇ ನಿಮಗೆ ಕಾಣ್ತಾ ಇತ್ತಾ? ಅಲ್ಲ ಸರ್, ಸಿದ್ದರಾಮಯ್ಯ ಸರ್ ಇರೋವರೆಗೂ ಏನು ಆಗಿಲ್ಲ. ಸಿಎಂ ಚೇಂಜ್ ಆಗಿದ ತಕ್ಷಣ ಈ ತರ ಮಾಡಿದ್ರು. ನಾವು ಕಾಂಗ್ರೆಸ್ ಅಲ್ಲಿ ಕಾರ್ಯಕರ್ತರು, ಕಾಂಗ್ರೆಸ್ ನಮ್ಮ ಇಡೀ ಕುಟುಂಬ ಕಾಂಗ್ರೆಸ್ ಇಂದ ಓಟ್ ಹಾಕೋರು. ಸರ್ಕಾರ ಚೇಂಜ್ ಆಗಿದ ತಕ್ಷಣ ಈಗ ನಾವು ಕಾಂಗ್ರೆಸ್ ಓಟ್ ಹಾಕ್ತೀವ? ಅಲ್ಲ ಸರ್, ಒಳ್ಳೆ ದಿವಸ ಬಂದೇ ಬರುತ್ತೆ. ಬೆಳಗ್ಗೆ ಬಂದ್ರೆ ಕಲ್ತು ಬಂದೇ ಬರುತ್ತೆ. ಅವ್ರು ಮಾಡ್ತಾ ಇದಾರ, ಒಳ್ಳೆ ದಿವಸ ಬರುತ್ತೆ. ಸರ್ಕಾರ ಚೇಂಜ್ ಆದ್ಮೇಲೆ ರೂಲ್ಸ್ ನಿಮ್ದು ಎಲ್ಲೋಗುತ್ತೆ ಸರ್? ನಾವು ಎಲ್ಲ ಕಾಂಗ್ರೆಸ್ ನಮ್ಮ ಇಡೀ ಕುಟುಂಬದಿಂದ ಓಟ್ ಹಾಕ್ತಾ ಇದ್ದೀವಿ. ಈಗ ಹಾಕ್ತೀವ ಕಾಂಗ್ರೆಸ್ಗೆ ಒಟ್ಟು? ಹಾಕಲ್ಲ, ಯಾವುದಕ್ಕೂ ಹಾಕಲ್ಲ. ಯಾಕಂದ್ರೆ ಹೊಟ್ಟೆ ಮೇಲೆ ಹೊಡೆದಿದ್ದೀರಾ, ಯಾವುದಕ್ಕೂ ಹೊಡೆದಿಲ್ಲ, ಹೊಟ್ಟೆ ಮೇಲೆ ಹೊಡೆದಿದ್ದೀರಾ. ಅದು ನಾವು ತೋರಿಸ್ತೀವಿ ಸರ್. ನಾವು ಸೇರಿದು ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಾ ಬೇಡ? ನಾವು ಇಡೀ ಕುಟುಂಬದಿಂದ ಹಾಕಲ್ಲ ಸರ್. BJPಗೆ ಹಾಕ್ತೀನಿ, ಕಾಂಗ್ರೆಸ್ ಹಾಕಲ್ಲ ಸರ್. ಸರ್ 95 GH ಪಾಟೀಲ್ CM ಆಗಿರ್ತಾರೆ ಸರ್. 96 SM ಕೃಷ್ಣ ಬರ್ತಾರೆ ಸರ್. 95 GH ಪಾಟೀಲ್ ಸರ್, 96 SM ಕೃಷ್ಣ ಸರ್. ಅರ್ಥ ಆಯ್ತಾ ಸರ್? ಆವಾಗ ಗ್ರೀನ್ ಸಿಟಿ ಮಾಡ್ದಂತ ಹೇಳ್ಬಿಟ್ಟು SM ಕೃಷ್ಣ ಅವರು ಬಂದರು ಸರ್. ಬಟ್ ಅವ್ರು ಯಾರು ಫುಟ್ಪಾತ್ಗೆ ತೊಂದರೆ ಕೊಡಲಿಲ್ಲ ಸರ್. ಯಾರು ಕೃಷ್ಣ ಅಲ್ಲಿಂದ ನೀವು ಲೆಕ್ಕ ಹಾಕೊಂಡ್ ಬನ್ನಿ ಸರ್. ಕುಮಾರಸ್ವಾಮಿ ಅವ್ರು ಬರ್ತಾರೆ, ಯಡಿಯೂರಪ್ಪ ಬರ್ತಾರೆ, ಸಿದ್ದರಾಮಯ್ಯ ಬರ್ತಾರೆ. ಇವರು GH ಪಾಟೀಲ್ CM ಆಗಿದ್ದಾಗಲೇ 95 96 SM ಕೃಷ್ಣ ಬರ್ತಾರೆ. ಗ್ರೀನ್ ಸಿಟಿ ಮಾಡ್ದಂತ ಅವರು ಬ್ರಿಡ್ಜು ಕಟ್ತಾರೆ, ದೊಡ್ಡ ಫ್ಲೇವರ್ಸ್ ಮಾಡ್ತಾರೆ. ಈ ತರ ಫುಟ್ಪಾತ್ ಕೈ ಹಾಕಲ್ಲ ಸರ್. ಕರೆಕ್ಟಾ ಸರ್ ನೀವು? ಸೊ ಇದು ತಪ್ಪು ಅಂತ ಹೇಳ್ತಾ ಇದ್ದೀರಾ? ಅಲ್ಲ ಸರ್, ನನ್ನ ಒಂದು ಅನುಭವದಲ್ಲಿ ನಾನು ಹೇಳಿದ್ದೀನಿ ಸರ್. ಗ್ರೀನ್ ಸಿಟಿ ಮಾಡ್ತಂದಾಗ ನಾವು ಅವಾಗ ಎದುರಿದ್ವಿ, ಏನಪ್ಪ ನಮ್ಗೆಲ್ಲ ಎದುರು ಬಿಡ್ತಾರೆ ಅಂತ, ನಮ್ಗೆಲ್ಲ ಎತ್ಸ್ಬಿಡ್ತಾರೆ ಅಂತ. ಬಟ್ ಆದ್ರೆ ನಮ್ಮ ಉದ್ದೇಶ ಏನಂತಂದ್ರೆ, ಅಂತ SM ಕೃಷ್ಣ ಅವರು ದೊಡ್ಡ ಫ್ಲೇವರ್ ಕಟ್ಟಿದ್ರು. ಬಟ್ ಇವರು ಫುಟ್ಪಾತ್ ಎತ್ತಿ ಅಂತ ಇದಾರಲ್ಲ ಸರ್, ಏನ್ ಸರ್ ಇದು ನ್ಯಾಯ? ಸೊ ಅಂದ್ರೆ ಈಗ GB ಅಧಿಕಾರಿಗಳ ನಡೆಯನ್ನ ವಿರೋಧಿಸಿ ಈಗ ವ್ಯಾಪಾರಸ್ಥರುಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಫುಟ್ಪಾತ್ ತೆರವು ಮಾಡ್ತಿದ್ದಾರೆ, ಅದಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ. ಯಾಕಂದ್ರೆ ಕಳೆದ 30-40 ವರ್ಷಗಳಿಂದ ನಾವು ಇಲ್ಲೇ ಜೀವನವನ್ನ ನಡೆಸ್ತಾ ಇದ್ದೀವಿ. ಆದ್ರೆ ಏಕಾಏಕಿ ಇಲ್ಲಿ ಡೆಮಾಲಿಷನ್ ಮಾಡ್ಲಿಕ್ಕೆ ಅಥವಾ ತೆರವು ಮಾಡಲಿಕ್ಕೆ ಮುಂದಾಗಿರುವಂತದ್ದು ಸರಿಯಲ್ಲ. ನಾವು ಈ ಜಾಗವನ್ನು ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.